ಇವತ್ತಿನ ವಿಡಿಯೋದಲ್ಲಿ ನಾನು ಹಾಲಿಲ್ಯಾಂಡ್ನ ಲಾರ್ಕ್ A1 ಮೈಕ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೆ. ಇದು ನಮಗೆ ಈ ರೀತಿಯ ಬಾಕ್ಸ್ ಪ್ಯಾಕಿಂಗ್ ನಲ್ಲಿ ಇದು ಬಂದಿರುತ್ತೆ. ಇಲ್ಲಿ ನೋಡ್ಬೋದು ಹಾಲಿಲ್ಯಾಂಡ್ ಲಾರ್ಕ್ A1 ಅಂತೇಳಿ ಇಲ್ಲಿ ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿದ್ದಾನೆ. ಇದು USB-C ವರ್ಷನ್ ಆಗಿದೆ. ಇದನ್ನ ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ ಕೂಡಲೇ ನಮಗೆ ಇಲ್ಲಿ ನೋಡ್ಕೋಬಹುದು ಆಫ್ಟರ್ ಸೇಲ್ಸ್ ಕಾರ್ಡ್ನ ಅವರು ಮೇಲ್ಗಡೆ ಇಟ್ಟಿರ್ತಾರೆ. ಅದನ್ನ ನಾವು ತಕೊಂಡ್ರೆ ಕೆಳಗಡೆ ನಿಮಗೆ ಯೂಸರ್ ಮ್ಯಾನುವಲ್ ಮತ್ತೆ ವ್ಯಾರಂಟಿ ಕಾರ್ಡ್ ಇರುತ್ತೆ. ಅದನ್ನ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಮೇನ್ ಪ್ರಾಡಕ್ಟ್ ಹತ್ತ ಹೋಗೋಣ. ಇದು ಮಿನಿ ಡಿಯೋ ವರ್ಷನ್ ಆಗಿದೆ. ಅದರಲ್ಲಿ ನಾನು ಟೈಪ್ ಸಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಿಮಗೆ ಲೈಟಿಂಗು ಮತ್ತು ಟೈಪ್ ಸಿ ಎರಡು ವೇರಿಯಂಟಲ್ಲಿ ಇದು ಸಿಗುತ್ತೆ. ಇದರಲ್ಲಿ ಕಾಂಬೋ ವರ್ಷನ್ ಕೂಡ ಅವೈಲೇಬಲ್ ಇದೆ. ಮಿನಿ ಡಿಯೋ ವರ್ಷನ್ನಲ್ಲಿ ನಮಗೆ ಚಾರ್ಜಿಂಗ್ ಕೇಸು ಬರಲ್ಲ. ಅದರಲ್ಲಿ ಕೂಡ ಟೈಪ್ ಸಿ ಮತ್ತು ಲೈಟಿಂಗು ಎರಡು ಆಪ್ಷನ್ ಕೂಡ ಇದೆ. ಇದು ನೋಡ್ಬೋದು, ಇದು ರಿಸೀವರ್ ಆಗಿದೆ ಮತ್ತು ಎರಡು ಟ್ರಾನ್ಸ್ಮಿಟರ್ನ ಕೊಟ್ಟಿದ್ದಾನೆ. ಇದು ಕೇವಲ 8 ಗ್ರಾಮ್ನ ವೇಟ್ ಅಷ್ಟೇ ಇರುತ್ತೆ. ಇದರಲ್ಲಿ ನಾವು 24 ಬೀಟ್ ಅಷ್ಟು ವಾಯ್ಸ್ ರೆಕಾರ್ಡನ್ನು ಮಾಡ್ಕೋಬೋದು. 0.9 cm ಇದು ಥಿಕ್ನೆಸ್ ಇದೆ. ಇದರಲ್ಲಿ ನಮಗೆ 54 ಗಂಟೆ ಇರುವ ಮ್ಯಾಕ್ರಾನ್ ಬ್ಯಾಟ್ರಿನ ಯೂಸ್ ಮಾಡಿರೋದ್ರಿಂದ ಇದರಲ್ಲಿ ನಾವು 2 ಟೈಮು ಪೂರ್ತಿಯಾಗಿ ಚಾರ್ಜ್ ಮಾಡ್ಕೋಬೋದು. ನಾವು ವಿತ್ ನಾಯ್ಸ್ ಕ್ಯಾನ್ಸಲೇಷನ್ನು 6.5 ಗಂಟೆ ತನಕ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನ್ನು 9 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇಲ್ಲಿ ನೋಡ್ಬೋದು ನಮಗೆ 2 ವಿಂಡ್ ಶೀಲ್ಡನ್ನು ಕೊಟ್ಟಿರ್ತಾನೆ. ಈ ರೀತಿ ನಾವು ಅದನ್ನು ಬಳಸ್ಕೋಬೋದು. ಇದರಲ್ಲಿ ನಮಗೆ 3 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಕೊಟ್ಟಿದ್ದಾನೆ. ಸ್ಟ್ರಾಂಗು, ಮೀಡಿಯಮ್ಮು ಮತ್ತು ವೀಕ್ ಅಂತೇಳಿ ಅದನ್ನು ನಾವು ಆ್ಯಪ್ನಲ್ಲಿ ಸೆಟ್ ಮಾಡ್ಕೋಬೋದು. ಆನಂತರ USB-A ಇಂದ USB-Cಗೆ ನಮಗೆ ಚಾರ್ಜಿಂಗ್ ಕೇಬಲನ್ನು ಕೊಟ್ಟಿದ್ದಾನೆ. ಆನಂತರ ನಾವು ಶೂಟ್ ಮಾಡುವಾಗ ನಾವು ಚಾರ್ಜಿಂಗ್ ಕೂಡ ಮಾಡ್ಕೊಂಡ್ಬಿಟ್ಟು ರೆಕಾರ್ಡ್ ಮಾಡ್ಕೋಬೋದು.